ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರಾದ ಸಿಟಿ ರವಿ, ಬಿವೈ ವಿಜಯೇಂದ್ರ, ಆರ್ ಅಶೋಕ್, ವಿ ಸೋಮಣ್ಣ ಮೊದಲಾದ ನಾಯಕರು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಪದೇ ಪದೇ ಭೇಟಿಯಾಗುತ್ತಿದ್ದಾರೆ. ಇದು ಬಿಜೆಪಿ ನಾಯಕರು ಸೇರಿದಂತೆ ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿಯ ವಿರುದ್ಧ ಆಗಾಗ ಹೇಳಿಕೆಗಳನ್ನು ನೀಡುತ್ತಿದ್ದ ನಾಯಕರು ಏಕಾಏಕಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗುತ್ತೇವೆ ಎಂದು ದೇವೇಗೌಡರು ಘೋಷಿಸಿದ ನಂತರ ಕುಮಾರಸ್ವಾಮಿಯವರ ಮನೆಯತ್ತ ಬಿಜೆಪಿ ನಾಯಕರು ತಿರುಗಿರುವುದು ಏಕೆ? ರಾಜ್ಯ ಬಿಜೆಪಿಯಲ್ಲಿ ಪರ್ಯಾಯ ಶಕ್ತಿ ಕೇಂದ್ರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಏನಾದ್ರೂ ಬೆಳೀತಿದ್ದಾರಾ? ಯಡಿಯೂರಪ್ಪನವರ ಒಂದು ನಾಯಕತ್ವಕ್ಕೆ ಸಡ್ಡು ಹೊಡೆದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವದ ಕೊರತೆಯಿಂದ ಬಿಜೆಪಿ ಈ ಭಾಗದಲ್ಲಿ ಸೊರಗುತ್ತಿದೆಯಲ್ಲ, ಅದಕ್ಕೆ ಬಿಜೆಪಿ ಹೈಕಮಾಂಡ್ ಏನಾದ್ರೂ ಎಚ್.ಡಿ. ಕುಮಾರಸ್ವಾಮಿ ಅವರ ಮೂಲಕ ಆ ಒಂದು ಕೊರಗಿಗೆ ಮೆರುಗು ನೀಡುವ ಯೋಚನೆ ಏನಾದ್ರೂ ಮೋದಿ ಶಾ ಮಾಡಿದ್ದಾರಾ ಅನ್ನುವ ಚರ್ಚೆಯೂ ಕೂಡ ರಾಜ್ಯ ಬಿಜೆಪಿ ಒಳಗಡೆ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ವಿ ಸೋಮಣ್ಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರ, ಸಿದ್ದರಾಮಯ್ಯನವರ ವಿರುದ್ಧ ವರುಣಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದರು. ದುರಾದೃಷ್ಟವೆಂಬಂತೆ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೀನಾಯವಾಗಿ ಸೋತರು. ಸೋತ ನಂತರ ರಾಜಕೀಯ ಅಸ್ತಿತ್ವಕ್ಕಾಗಿ ನನ್ನ ಸೋಲಿಗೆ ಕಾರಣ ಬಿಎಸ್ವೈ ಕುಟುಂಬ ಎಂದು ಪದೇ ಪದೇ ಸಾರ್ವಜನಿಕವಾಗಿ ಹೇಳಿಕೆ ನೀಡುತ್ತಿದ್ದ ಸೋಮಣ್ಣ ಇಂದು ಏಕಾಏಕಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗ್ತಾ ಇದ್ದಾರೆ. ತುಮಕೂರು ಲೋಕಸಭೆಯ ಟಿಕೆಟ್ ಮೇಲೆ ಕಣ್ಣಿಟ್ಟು ಸೋಮಣ್ಣ ಏನಾದ್ರೂ ಎಚ್.ಡಿ. ಕುಮಾರಸ್ವಾಮಿ ಅವರ ಮೂಲಕ ರಾಜಕೀಯ ದಾಳ ಉರುಳಿಸ್ತಿದ್ದಾರಾ? ಅಥವಾ ಬಿಜೆಪಿ ಒಳಗಿರುವ ಅತೃಪ್ತರ ನಾಯಕರಾಗಿ ಕುಮಾರಸ್ವಾಮಿ ಅವರು ಏನಾದ್ರೂ ಸಂಧಾನದ ಸೂತ್ರ ಎಳೆಯುತ್ತಿದ್ದಾರಾ ಹೈಕಮಾಂಡ್ ಮತ್ತು ಅತೃಪ್ತ ನಾಯಕರ ಮಧ್ಯೆ? ಯಾಕಂದ್ರೆ ಸಿಟಿ ರವಿ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಹೀನಾಯವಾಗಿ ಸೋತರು. ಅದಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಮತ್ತು ದೇವೇಗೌಡರನ್ನ ಯಾವ ರೀತಿ ಅವರು ಹೀನಾಮಾನವಾಗಿ ಬೈದಾಡ್ಕೊಂಡು ಓಡಾಡಿದ್ರು. ಒಕ್ಕಲಿಗ ಸಮುದಾಯದ ನಾನು ಕೂಡ ಪ್ರಬಲ ನಾಯಕ ಎಂದೇಳಿ ಅವಕಾಶ ಸಿಕ್ಕಾಗಲೆಲ್ಲ ಕ್ಲೈಮ್ ಮಾಡ್ತಿದ್ದಂತ ಸಿಟಿ ರವಿ ಏಕಾಏಕಿ ಕುಟುಂಬವಾದವನ್ನು ವಿರೋಧಿಸುತ್ತಿದ್ದ ಸಿಟಿ ರವಿ ಅದೇ ಕುಟುಂಬದ ಮುಂದೆ ಕೈಕಟ್ಟಿ ಕುಳಿತಿದ್ದು ಮಾತ್ರ ಬಿಜೆಪಿ ಕಾರ್ಯಕರ್ತರಿಗೆ ಇರಿಸು ಮುರಿಸು ತಂದಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿರುವ ಸಿಟಿ ರವಿ ಎಚ್.ಡಿ. ಕುಮಾರಸ್ವಾಮಿಯ ಮೂಲಕ ದಿಲ್ಲಿ ಹೈಕಮಾಂಡ್ಗೆ ಸಂದೇಶ ನೀಡ್ತಾ ಇದ್ದಾರೆ. ಈಗೊಂದು ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಮಂಡ್ಯದ ಕೆರಗೋಡಿನಲ್ಲಿ ನಡೆದ ಒಂದು ಹನುಮ ಧ್ವಜ ವಿವಾದದಲ್ಲಿ ಕುಮಾರಸ್ವಾಮಿ ಅವರ ನಡವಳಿಕೆ ಇದೆಯಲ್ಲ, ಇದು ಬಿಜೆಪಿ ನಾಯಕರನ್ನು ಗರಬಡಿಸಿದಂತೆ ಮಾಡಿದೆ. ಬಿಜೆಪಿಯ ಅಜೆಂಡಾ ಇರೋದೇ ಹಿಂದುತ್ವ, ರಾಮ, ಧ್ವಜ, ಭಾಷೆ ಈ ವಿಚಾರದ ಮೇಲೆ ಹೆಚ್ಚು ರಾಜಕೀಯ ಮಾಡುತ್ತಿದ್ದಂತಹ ಬಿಜೆಪಿಯ ನಾಯಕರಿಗೆ ಕುಮಾರಸ್ವಾಮಿಯವರ ನಡವಳಿಕೆಗಳು, ಅವರು ಹಿಂದುತ್ವದ ವಿಚಾರದಲ್ಲಿ ಕೇಸರಿ ಶಾಲನ್ನು ಧರಿಸಿ ಕೆರಗೋಡಿನಲ್ಲಿ ನಡೆದಂತಹ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಅತ್ಯಂತ ಕಠಿಣ ಮಾತುಗಳ ಮೂಲಕ ಟೀಕೆ ಮಾಡಿದ್ದು ಕೂಡ ಬಿಜೆಪಿ ನಾಯಕರಿಗೆ ಒಂದು ರೀತಿ ಹುಮ್ಮಸ್ಸು, ಉಮೇದು ಅಥವಾ ನಮ್ಮ ಒಂದು ಸ್ಥಾನಮಾನಗಳಿಗೆ ಕುಮಾರಸ್ವಾಮಿ ಏನಾದ್ರೂ ತಡೆಗೋಡೆಯಾಗುತ್ತಾರಾ ಅನ್ನುವುದು ಕೂಡ ಹಳೆ ಮೈಸೂರು ಭಾಗದ ಕೆಲವು ನಾಯಕರಲ್ಲಿ ಒಂದು ಗೊಂದಲ ಮುಟ್ತಾ ಇದೆ. ಯಾಕಂದ್ರೆ ಮಂಡ್ಯ ಗೆಲ್ಲಬೇಕು ಅಂತಂದ್ರೆ ಕೆ.ಸಿ. ನಾರಾಯಣ ಸ್ವಾಮಿ ಬೇಕು, ಸುಮಲತಾ ಅಂಬರೀಶ್ ಅವರು ಬೇಕು. ಎಲ್ಲ ವಿಚಾರಗಳ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಪರ್ಯಾಯ ಶಕ್ತಿಯಾಗಿ ಬಿಎಸ್ವೈ ಅವರ ನಾಯಕತ್ವಕ್ಕೆ ಸಡ್ಡು ಹೊಡೆದು ಬಿಜೆಪಿ ಹೈಕಮಾಂಡ್ ಏನಾದ್ರೂ ಎಚ್.ಡಿ. ಕುಮಾರಸ್ವಾಮಿ ಅವರ ಮೂಲಕ ಆ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಏನಾದ್ರೂ ಚರ್ಚೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೇಕಿದೆ.